In 8th century India, Hindu philosopher Adi Shankara traveled across the subcontinent in search of a place to establish his school of philosophy. On one of his travels, he came across a unique sight, a spectacled cobra providing protection to a pregnant frog from the natural elements. Moved by this unique gesture of predator protecting its prey, Adi Shankara established the Sringeri Mutt and installed a stone sculpture called Kappe Shankara that depicts this incident and can be seen even today. But sadly, the values that Kappe Shankara stands for have been forgotten by most of the devotees who visit the temple. Frogs were once synonymous with monsoons in India, but now, with lesser rainfall and rapidly depleting forests, they are beginning to disappear. Unplanned urbanization has disconnected us from our natural world. This leaves the task of maintaining a balance between the man made world and nature only to experts, scientists, and biologists. Is it now impossible for the common man to explore, experience, and protect the environment? ನಮ್ಮದು ಅನುಕಂಪಾದ್ರ ನೌಕರಿ 1980 ನಮ್ಮ ಅಪ್ಪ ತೀರೋದ್ದು. ಆವಾಗ ನಾವು ಸಣ್ಣ ಬಾಲೋಡಿ ನಮ್ಮಮ್ಮ ತನ್ನ ಮಗ್ಗ ಇರಲಿ ಅನ್ನೋ ಲೆಕ್ಕಲ್ಲಿ ನೌಕರಿ ಇಟ್ಟದ್ದು, ಪ್ರಾಪ್ತ ವಯಸ್ಕ ಆದಮೇಲೆ ಸಿಗಲಿ ಅನ್ನೋ ಲೆಕ್ಕಲ್ಲಿ. ನಮಗೆ ಈ ನೌಕರಿಗೆಲ್ಲ ಬರೋ ಮನಸ್ಸಿಲಾಗಿತ್ತು ಕರೆ ಹೇಳ್ಬೇಕಂದ್ರೆ, ನಮ್ಮದು ಬೇರೆ ವಿಚಾರ ಇತ್ತು. ಬಟ್ ಪರಿಸ್ಥಿತಿ ಬರಲೇಬೇಕಾಯಿತು. 27 ವರ್ಷಕ್ಕೆ ಬಂದೆ ನಾನು ಈ ನೌಕರಿಗೆ. 2000 ಇಸ್ವಿಗೆ ತಟ್ಟಿಹಳ್ಳ ಟ್ರೈನಿಂಗ್ ಸೆಂಟ್ರಲ್ಲಿ ನಮ್ಮದು ಟ್ರೈನಿಂಗು. ಸೊ ಅಲ್ಲಿ ನನ್ನ ಹಣೆ ಬರೋಕ್ಕೆ 27 ಜನರಲ್ಲಿ ಕೇಂದ್ರ ಸರ್ಕಾರದವ ನಾವೊಬ್ಬನೇ. ಆ ಇನ್ಸ್ಟ್ರಕ್ಟ್ರಿಗೆಲ್ಲ ಇವನಿಗೆಲ್ಲ ಮರ ಗೊತ್ತಿಂದ ಅರ್ಥ. ಅವರಿಗೆ ಯಾವುದೇ ಮರ ಕಂಡ್ರು ನಾಯ್ಕ್ ಇದ್ಯಾವ ಮರ ನಂಗೆ ಗೊತ್ತಿಲ್ಲ ಅಂತ ಹೇಳ್ಕೊಳ್ಳ ಬೈವರು ನಮಗೆ. ಕೇಂದ್ರ ಸರ್ಕಾರದ ನೀವೊಬ್ಬನೇ, ಕೇಂದ್ರ ಸರ್ಕಾರದ ನಿನಗೆ ಗೊತ್ತಿರೋಲ್ವಾ ಕೇಳ್ತಿದ್ರು. ಇಲ್ಲ ಮೇಡಮ್, ನಮಗೆ ಗಾಳಿ, ಸಾಗವಾನಿ, ಗ್ಯಾರ್ ಗಿಡ ಬಿಟ್ಟು ಮತ್ತು ಯಾವುದೂ ಗೊತ್ತಿಲ್ಲ. ನಂಬುದಿಲ್ಲ ಇತ್ತವರು. ಗೊತ್ತಿರಲೇಬೇಕು, ಒಬ್ಬ ಗಾಡು ಕನಿಷ್ಠ 200 ಮರ ಸೈಂಟಿಫಿಕ್ ನೇಮ್ ಗೊತ್ತಿರಬೇಕು ಅಂತಿದ್ರು. ಇದು ಉಪಯೋಗ ಬರೋ ಅನ್ನೋಂಗಾಯ್ತು ನಮಗೆ. ಒಂದು 10-15 ದಿವಸದಲ್ಲಿ ಒಂದು 200 ಮರಗಳ ಸೈಂಟಿಫಿಕ್ ನೇಮ್ ವಿತ್ ಫ್ಯಾಮಿಲಿ ಗಟ್ಟಾಕ್ಬಿಟ್ಟೆ, ಫುಲ್ ಗಟ್ಟಾಕ್ಬಿಟ್ಟೆ. ಕಡೆಗೆ ಯಾವ್ದು ಕೇಳ್ತಾರೆ ಅದು ಹೇಳೋದು. ಯಾವುದೇ ಮರಕ್ಕೆ ಅದು ಕೋಸಮ್, ಶಿಲಿಷರ ಟ್ರೈಜುಗ, ಸೆಪೆಂಡಿಸಿ ಫ್ಯಾಮಿಲಿ, ಮತ್ತೊಂದು ಮ್ಯಾಂಗಿಫೆರ್ ಇಂಡಿಕಾ, ಮತ್ತು ಗಾಳಿ ಕೆಜುರಿನಿಕ್ಕಿ ಸಿಟಿಫೋಲಿಯಾ, ಹೀಗೆ ಹೇಳ್ಕೊಂತ ಹೋಗ್ತಿದೆ. ಅವರಿಗೆಲ್ಲ ಏನು ಕನ್ಫರ್ಮ್ ಎಲ್ಲ ಗೊತ್ತು ಉಂಟಲ್ಲ. ಬಟ್ ನನಗೆ ಯಾವ ಮರ ಯಾವುದನ್ನು ಗೊತ್ತಿಲ್ಲ, ಬಟ್ ಮರದ ಹೆಸರು ಕೇಳ್ಕೊಂಡು ಹೇಳ್ತಿದ್ದೆ. ಬಟ್ ಫೀಲ್ಡಿಗೆ ಬಂದಮೇಲೆ ಅಂಬಿಕನಾರ್ ಕುಡುಗಿರಿ ರೇಂಜು, ಅಂಬಿಕನಾರ್ಗೆ ಬಂದಮೇಲೆ ನಮ್ಮ ವಾಚ್ಮೆನ್ರು, ಗೌಳಿ ವಾಚ್ಮೆನ್ರು ಮತ್ತು ಸೀನಿಯರ್ ಗಾರ್ಡ್ಸು, ಫಾರೆಸ್ಟ್ರು ಅವ್ರ ಹತ್ರ ಯಾವುದು ಮರ ಕೇಳ್ಕೊಂಡು ಇದು ಇಂಥದ್ದು ಇಂಥ ಮರ ಅಂತ ಹೇಳಿ ಕೂಡ ನಾನು ಇದು ಮೆಕ್ರಂಗ ಪೆಲ್ಟೆಟ ಅಥವಾ ಬುಚನಾನೆಯ ಲಂಜಾನ, ಇವೆಲ್ಲ ಚಾರೆ ಹಿಂಗೆಲ್ಲ ಲೋಕಲ್ ಹೆಸರು ಹೇಳ್ತಿದ್ರು. ನಾನು ಒಂದೊಂದು ಸರಿ ಬುಕ್ಕಲ್ಲಿ ಹುಡುಕಿ ಅದ್ರ ಸೈಂಟಿಫಿಕ್ ಬರೆದಿಟ್ಕೊಬಿಡೋದು. ಇದು ಇಂಥ ಮರ ಅಂತ. ಹೌದಾ, ಹೋಗುವ ಅಲ್ಲೇ. ನಾನು ಕ್ಯಾಮ್ರಾ ತಗೊಳ್ತಿ, ಹಂಗೆ ಪ್ಯಾಂಟ್ ಹಾಕಿ ಹೋಗುವ. ಹಾಂ, ಬಂದೆ.
ಕಪ್ಪೆ ವಿಷಯಕ್ಕೆ ಬಂದರೆ ನಮ್ಗೆ ಕಪ್ಪೆ ಬಗ್ಗೆ ಏನೂ ಗೊತ್ತಿಲ್ಲ. ಈ ಕಪ್ಪೆ ಅಂದರೆ ಓದಿರ್ತವೆ, ಮಳೆಗಾಲದಲ್ಲಿ ಸೌಂಡ್ ಮಾಡ್ತವೆ, ಕಿರಿಕಿರಿ ಆಗ್ತದೆ. ಇದೇ ಥಿಯರಿಲಿದ್ವಿ ನಾವು. 2008ರಲ್ಲಿ ಗುರುರಾಜ್, ಡಾಕ್ಟರ್ ಕೆ ವಿ ಗುರುರಾಜ್ ಅವ್ರು ಬಂದಿದ್ರು ಕುಳಿಗಿ. ಕಪ್ಪೆಗಳಿಗೊಂದು ಚಂದ ಹೆಸರು ಇರ್ತದೆ ಅಂತ ಗೊತ್ತದ ಅವಾಗೇ ನಮಗೆ. ಯಾವ್ದಾದ್ರು ಎಲ್ಲನೂ ಒಂದೇ, ಕಪ್ಪೆನೇ ಒಂದೇ ಮಾಡೋದಿಲ್ಲ. ಸೊ ಆ ಇಂಟ್ರೆಸ್ಟ್ ಬೆಳೀತು. ಸೊ ನಾನು ಸ್ವಲ್ಪ ದಿವಸ ನಾವು ಡೆಪ್ಯುಟೇಷನ್ನಾಗೆ ಊರು ಸೈಡ್ ಹೋಗಿದ್ದೆ. ನಮ್ಮದಿದೆ ಹುಚ್ಚಲ್ಲ, ಕಪ್ಪೆ ಅಂದಮೇಲೆ ನೋಡಬೇಕು ಅಂತ. ಸಂಜೆ 7 ಗಂಟೆಯಿಂದ ಮನೆಯಿಂದ ಹೋದ್ರೆ ನಮ್ಮ ಗದ್ದೆ ಬೈಲಿಗೆ 9:30 10 ಗಂಟೆ ಮನೆ ಬರೋದು. ನಮ್ಮಮ್ಮೆಲ್ಲ ಬೈತಿರು, ಏನತ್ತಮ್ಮ ಇದು, ಏನು ಮಳ್ಳ, ನಮ್ಮದು ಹುಚ್ಚ ಅನ್ನೋ ಲೆಕ್ಕಲ್ಲಿ, ಏನಿದು ಮಳ್ಳು. ಇಲ್ಲಮ್ಮ, ಏನೋ ಒಂಥರ ಖುಷಿ ಆಗ್ತದೆ. ಫೋಟೋಸ್ ಎಲ್ಲ ಮಾಡಿದೆ. ನನಗೆ ವೋಕಲ್ಸ್ ಆಗಿ ಫೋಟೋ ಮಾಡೋ ಹುಚ್ಚು ಸ್ವಲ್ಪ, ಸೌಂಡ್ ಮಾಡ್ತಾವಲ್ಲ ಅದು ಫೋಟೋ ಮಾಡೋದು ಸಿಕ್ತು. ಫೋಟೋ ಮಾಡಿದ್ದೇನೆ, ವಿಡಿಯೋ ಮಾಡಿದ್ದೇನೆ. ಸೌಂಡು ಭಾಳ ವಿಚಿತ್ರ ಅನಿಸ್ತು. ನಿಜ ಹೇಳ್ಬೇಕಂದ್ರೆ 1 ವಾರ ನನ್ನ ಹತ್ರ ಆ ಫೋಟೋ ತಲೆ ಕೆಟ್ಟೋಗ್ಬಿಟ್ಟಿದೆ. ಏನು ಬಟ್ ಎಲ್ಲ ಮಾಡ್ತಿದ್ದೇನೆ, ಅದು ಕಂಟಿನ್ಯೂಸ್ ಹೋಗ್ತಾಯಿದ್ದೇನೆ. ಸೌಂಡು ನಮ್ಮದು ಈ ಮಿಂಚುಳ್ಳಿ, ಬಟ್ ಹೇಳ್ಕೊಳಕ್ಕಾಗ್ತಿಲ್ಲ ಯಾರಿಗೂ. ಕಳಿಸ್ದೆ ಗುರುರಾಜ್ ಅವರಿಗೆ, ಅವ್ರು ಜೋಕ್ ಮಾಡ್ರು, ನೈಕ್ ಏನು ವೈಟ್ ರೋಡ್ ಕಿಂಗ್ ಪೋಷರೊಂದು ಕಾಲ್ ಕಳಿಸಿ ಕಪ್ಪೆದಂತೀಯಾ ಅಂತ. ನನಗೆ ಇಲ್ಲ ಸರ್, ನಾನು ಕಾನ್ಫಿಡೆಂಟ್ ಹೇಳ್ತೇನೆ. ವಿಡಿಯೋ ಕಳಿಸ್ದೆ, ಫೋಟೋ ವಿಡಿಯೋ. ನೀವು ಯಾವುದು ಅಂತ ತಿಳ್ಕೊಂಡಿದ್ರೆ ಕೇಳಿ ಸರ್. ನನಗದ್ರ ನೋಡಿದ್ರೆ ಸ್ಕಿಟ್ರಿಂಗ್, ನಾನು ಕಾನ್ಫಿಡೆಂಟ್. ಯಾಕಂದ್ರೆ ಅದರ ಹಾರೋ ಸ್ಟೈಲು, ಈಗ ನಮ್ಮದೆಲ್ಲ ಸೈನೋಪ್ಲೆಕ್ಟಿಸ್, ಯೂಕ್ಲಿಪ್ಟಿಸ್ ಸೈನೋಪ್ಲೆಕ್ಟಿಸ್ ಉಂಟಲ್ಲ, ಕಾಮನ್ ಸ್ಕಿಟ್ರಿ ಫ್ರಾಗು, ಅದೇ ಶೇಪಲ್ಲಿ ಹೋಗಿ ಪುಸ್ತಕನ ಮುಳುಗ್ಬಿಡೋದು. ಓಕೆ ನಾಯ್ಕ ನೋಡುವ, ಅವರಿಗೂ ಕ್ಯೂರಿಯಸ್ ಆಗಿಬಿಟ್ಟಿದೆ. ನಾನು ಗೋಕರ್ಣದಲ್ಲಿದ್ದೆ. ನಮ್ಮ ಭಾವನ ವಿದ್ಯಾಧರ್ ಗೌಡ ಅಂತಿದ್ದೆ, ನಮ್ಮ ಭಾವನ ಜೊತೆ ಇದ್ದೆ. ಅವರು ಅಪ್ರೂವ್ ಬಂದಿದ್ರು ನಮ್ಮೂರಿಗೆ. ಹೋಗಿ ಕೂತಿದ್ದೇನೆ, ಅಷ್ಟೊತ್ತಿಗೆ ಕಾಲ್ ಬಂತು. ನಾಯಕ್ ಕಂಗ್ರಾನ್ಸ್, ನ್ಯೂ ಸ್ಪೀಸೀಸ್ ಅಂದರು. ಫುಲ್ಲು ಖುಷಿ ಆಗೋಂಥರ, ಅದು ಹೇಳೋಕ್ಕಾಗಿರ್ಬಿಡಿ, ಅದು ಎಕ್ಸ್ಪ್ರೆಷನ್ ಈಗ ಬರೋಂಗಿಲ್ಲ. ಒಂಥರ ಭಾಳ ಖುಷಿ ಆಯ್ತು. ದೇವಸ್ಥಾನ ಹತ್ರ ಇದ್ದೆ, ಗೋಕರ್ಣ ಬೀಚ್ ಹತ್ರ ಒಂದು ದೇವಸ್ಥಾನ ಇದೆ, ಉಮಾಮಹೇಶ್ವರ ಅಂತ, ಮೇಲೆ ಜಟಾಯಿ ತೀರ್ಥ ಅಂತಿದೆ. ಅಲ್ಲಿ ನನಗೆ ವಿಷಯ ಗೊತ್ತಾಯ್ತು. ಒಂಥರ ಏನಪ್ಪ ನೋಡಪ್ಪ ಬಾವ, ಹೊಸ ಸ್ಪೀಶ್ ಅಂತ. ಸೊ ಅವರು ಖುಷಿಪಟ್ಟರು. ಆಯ್ತಪ್ಪ, ಒಂದು ಸಾರ್ಥಕ ಆಯಿತು. ನ್ಯೂ ಸ್ಪೀಸ್ ಅಂದ ಕೂಡ ಒಂಥರ ಒಂದು ದೊಡ್ಡ ನಮಗೆ ಒಂಥರ ಖುಷಿ, ಅದಂತೂ ಫೀಲ್ ಆಗಿದೆ. Traditionally, frog legs was a protein supplement for the poor people because they couldn't afford chicken. But today, with chicken being affordable, it's no longer the case. The people who are coming for frog legs now are the city people, the rich people, who are coming to eat some exotic meat. People from out of state, they've heard that in Goa you get this extraordinary thing called frog legs. So can we have not 1 plate but 5 plates? And 5 plates means you have killed about 40-50 frogs already just by eating 5 plates. Very often what they do is they will just grab the frog, cut the legs off and leave the frog, and the frog will not die instantly. It will jump and crawl and crawl and crawl away with its front hind legs and basically die of loss of blood. So the first time I went to the forest department, I met the DCF, Mr. Devendra Dalai. This was 2006. And in 2006, I asked him if frogs were protected. He said yes. So I said, so if that is the case, I've seen frog poachers catching frogs. How many people have you all caught? And his response was nobody. So I said, why? And he says, we don't have any information about where they are catching frogs. So I said, okay, one thing is, I will give you information. How can you help us back in return? So he said, in return, I will give you posters that we have printed, but we don't know what to do with it. So he had about, I think, 5,000 posters, of which we took about 4,500. And we distributed 4,500 posters in that same month across the state. So he was very happy that he was able to get that kind of penetration through us. When I say us, I'm talking of these 10 NGOs together.
the first few years we informed a lot of people, and we found that most of the people are completely unaware, which is why we built a lot of awareness material. We created websites, we announced on the radio, we announced on the local television, we stood at bus stands and gave out handouts of information. Goa Can observed Save the Frog Day on 30th of April. Roland Martins of Goa Can emphasized on an urgent need to save frogs to maintain the eco-balance of the state as well as the nation. Goa Can also expressed its concern over speedy extinction of frogs in Goa. Frogs are very vital in minimizing mosquitoes responsible for malaria and other vector-borne diseases. The restaurants don't serve to unknown clients, they will only serve to known clients. They don't stock the frogs in their restaurant, they will stock it at a second location or at their home. So in this particular case, we knew that the frogs were at the restaurant owner's home. So armed with the search warrant, with the team, we raided the place. And when we checked, we found a whole barrel of about 40 to 50 frogs, live frogs. So the forest department immediately proceeded to attaching the evidence. We took pictures, we counted the number of live frogs, and as the Panchanama was going on, we received a call from a local politician, and the politician basically was telling the forest officer not to proceed with the investigation. So again, these are the instances where political interference dissuades the forest officers from continuing this kind of work. It kind of acts as a deterrent. Like the next time the forest officer is less interested in prosecuting restaurants, because you go so far and at the last stage the politician comes in, the whole case is washed away. And 2011 onwards, I would say we've taken the back seat. We've not done too much. The forest department has done that in place of us. So where we have not gone and done awareness, the forest department has done that. Where we have not done post for patrolling, the forest department has done it on its own. So 2011 to 12 onwards, we've realized that there is very little that we need to do. And so we do very little in that sense. रमाकांत फॉरेस्टर आवाज येता रमाकांत फॉरेस्टर हां सर आत्ता हजर आर्ल्यामाकडे बॅटरी घेऊन शेजारी डॉग घेतला म्हणून कंप्लेंट दिला बरं सर ओके सर हॅलो या सगळं जेते सायन्स नुसते सर ते नुसते दाखव दाखव सर नुसते सर दाखव बेब मरे ना होबत ना कायद्या प्रमाणे धरून जाय ना आता येले सर आम्ही काय पडतं ना सर प्लीज सर एक गाडी सोड सर सोड फोन दोन ना 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 ऐक पारा अर्जंट समाज पुलिसले पैसे लागिदे रे ಕಪ್ಪಿ ಹೋದ್ರು ನೋಡಿದ್ರಾ ಹೆಂಗ್ ಹೋದ್ರಿ ಅದು ಹೋದ್ರು ಹೆಂಗ ಕಪ್ಪಿ ಹೋದ್ರು ಹೆಂಗ ಹೆಂಗ ಗುಡ್ ಮತ್ತೆ ಕೊಟ್ರ ಅಂತಿದ ಯಾಕೆ ಹೋದ್ತಿದ ಕಪ್ಪೆ ಯಾಕೆ ಹೋದ್ತಿದ ಕಪ್ಪೆ ಯಾಕೆ ಹೋದ್ತಿದ ಅವರು ಏನು ಮಾಡ್ತಾರೆ ಕಪ್ಪೆ ತಗೊಂಡೋಗಿ ಒಂದು ಮೇಜರ್ ಕ್ವೆಶ್ಚನ್ ಮಕ್ಕಳದು. ನಾನು ಫಸ್ಟ್ ಹೇಳ್ತೀನಿ, ತಿಂತಾರೆ. ಅವ್ರ ಮುಖದಲ್ಲೆಲ್ಲ ಹೆಂಗಾಗ್ತಂದರೆ ಎಸ್ಪೆಷಲಿ ಆ ಚಿಕ್ಕ ಮಕ್ಕಳು ಹೆಣ್ಣುಮಕ್ಕಳೆಲ್ಲ ಒಂಥರ ಅಯ್ಯೋ ಅಂತ ಅವ್ರ ವೀಡಿಯೋ ಎಲ್ಲ ನೋಡಿರ್ತಾರಲ್ಲ, ಇಂಥ ಕಪ್ಪೆ ಇದು ತಿಂತಾರೆ ಸರ್. ತಿಂತಾರೆ ಮರಿ, ಇವು ನಮ್ಮ ಫ್ಯಾಮಿಲಿ ಡಾಕ್ಟರ್ ಇದ್ದಾಗ ಇವಿದ್ದರೆ ಒಳ್ಳೆಯದು ಅಂತ ಹೇಳಿದಾಗ ಲಾಸ್ಟ್ ಮಕ್ಕಳಿಂದ ಬರೋದು ಸರ್ ನಮ್ಮೂರಿಗೆ ಬಂದಿದ್ರು ಇಲ್ಲ ಕೋಸ್ಟಲ್ ಏರಿಯಾ ನಮ್ಮೂರಿಗೆ ಬಂದಿದ್ರು. ಹಾಗಾದ್ರೆ ಒಂದು ಕೆಲಸ ಬಂದಾಗ ಒಂದು ಕಾಲು ಡಿಪಾರ್ಟ್ಮೆಂಟಿಗೆ ಒಂದು ಕಾಲು ಒಂದು ಮೆಸೇಜ್, ನಿಮ್ಮ ಹೆಸರು ಎಲ್ಲೂ ಬರೋದಿಲ್ಲ, ಮೆಸೇಜ್ ಮಾಡಿ ಅಂತ ಹೇಳ್ಕೊಂಡು ದೊಡ್ಡ ರ್ಯಾಕೆಟ್ ಇದೆ ನನ್ನ ಪ್ರಕಾರ. ನಾವೇನು ಜಸ್ಟ್ ಒಂದು ಕೇಸ್ ಮಾಡಿದ್ದೇವೆ, ಇದು ಮಾಡಿ ಬಿಟ್ಟುಬಿಡ್ತೇವೆ. ಬಟ್ ಡೀಪಾಗಿ ಹೋಗಬೇಕು.
ಇಲ್ಲಾಂದರೆ ಬುಲ್ ಫ್ರಾಗ್ ಹೋಗ್ತಾನೆ ಇರ್ತವೆ ಗೋವಾ ಸೈಡಿಗೆ. ಈ ಅಭಿವೃದ್ಧಿ ಎಂಬ ಹೆಸರಿನಲ್ಲಿ ಭಾಳಷ್ಟು ಸ್ಪೀಸೀಸ್ ನಾಪತ್ತೆ ಆಗ್ತಿವೆ. ಈಗ ನಮಗೆ ಬಿಲ್ಡಿಂಗ್ ಬೇಕು, ರೋಡ್ ಬೇಕು, ಎಲ್ಲನೂ ಬೇಕು. ಕೆರೆ ಇರ್ತದೆ, ಕೆರೆ ಪಕ್ಕನೇ ಬಿಲ್ಡಿಂಗ್ ಕಟ್ಟುವ ವ್ಯವಸ್ಥೆ, ಕೆರೆ ಪಕ್ಕನೇ ಹೈವೇ ಮಾಡುವ ವ್ಯವಸ್ಥೆ, ಇವೆಲ್ಲ ಕಪ್ಪೆಗೆ ದೊಡ್ಡ ಹೊಡೆತ, ಮಾತೇ ಇಲ್ಲ. ಈಗ ಕರಾವಳಿನ ತಗೊಳ್ಳಿ, ಈಗ ನೋಡಿ ನಾವು ಮುಂದಿನ ದಿನಗಳಲ್ಲಿ ಹೀಗೆ ಆಗ್ತಾ ಹೋದರೆ, ಇದೇ ಟೈಪ್ ಅದರ ಹ್ಯಾಬಿಟ್ಯಾಟಿಗೆ ತೊಂದರೆ ಆಗ್ತಿದ್ರೆ ಕರಾವಳಿನೂ ಇಲ್ಲ, ಕಪ್ಪಿನೂ ಇಲ್ಲ, ಆ ಟೈಪ್ ಆಗಿಬಿಡ್ತದೆ. ಮುಖ್ಯ ಅಂದರೆ ಕರೆ ಹೇಳಬೇಕಂದ್ರೆ ಈಗೇನು ಹೊಸದೊಂದನ್ನು ಕಂಡುಹಿಡಿದಿದ್ದಾರೆ. ಆ ಹೆಸರು ಗೊತ್ತಾಗೋಕ್ಕಿಂತ ಮೊದಲೇ ನಾಪತ್ತೆ ಆದ ಕಪ್ಪೆ ಎಷ್ಟಿದೆಯಲ್ಲ, ಎಷ್ಟು ಜಾತಿ ಕಪ್ಪೆ ಒಂದೇ ಅಲ್ಲ, ಭಾಳಷ್ಟು ಸ್ಪೀಸೀಸು ಇರ್ಬೋದು.